ಅಜಿತರು ಸಂಘದ ಪ್ರಾಂತ ಶಾರೀರಿಕ ಪ್ರಮುಖರಾದರು. ಸಂಘದಲ್ಲಿ ಶಾರೀರಿಕ ಚಟುವಟಿಕೆ ಹೆಚ್ಚು ಒತ್ತು ಇರುತ್ತೆ. ಸಂಘದ 1 ಗಂಟೆ ಶಾಖೆ ಅಂತ ಹೇಳಿದಾಗ ಅದರಲ್ಲಿ ಸುಮಾರು 40-45 ನಿಮಿಷಗಳ ಕಾಲ ಶಾರೀರಿಕ ಚಟುವಟಿಕೆ ಮಹತ್ವವಾಗಿರುತ್ತೆ. ಶಾರೀರಿಕದಲ್ಲೂ ಕೂಡ ಸಂಘದಲ್ಲಿ ಹೇಗೆಂದರೆ ಬೇರೆ ಬೇರೆ ಸಂದರ್ಭಗಳಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಅಭ್ಯಾಸಗಳನ್ನು ಅಲ್ಲಿ ಮಾಡ್ತಾ ಹೋಗಿ. ಉದಾಹರಣೆಗೆ ಹಿಂದೆ ಯೋಗ ಚಾಪ ಅಂತ ಇತ್ತು, ದಂಡ ಯುದ್ಧ ಇತ್ತು, ವೇತ್ರ ಚರ್ಮ ಇತ್ತು, ದಂಡದ ಅಭ್ಯಾಸ ಇತ್ತು. ಹೀಗೆ ಶಾರೀರಿಕ ಅಭ್ಯಾಸಗಳಿಗೆ ಹೆಚ್ಚು ಅಲ್ಲಿ ಒತ್ತು ಕೊಡ್ತಾ ಹೋಗುತ್ತೆ. ಅಜಿತರು ಸಂಘದ ಶಾರೀರಿಕ ಶಿಕ್ಷಣ ಪ್ರಮುಖರಾದಾಗ ಯೋಗವನ್ನು ಕೂಡ ಅಲ್ಲಿ ಅಳವಡಿಸಬಹುದಾ ಅಂತ ಚಿಂತನೆ ಅಲ್ಲಿ ಪ್ರಾರಂಭ ಆಯಿತು. ಸಂಘದಲ್ಲಿ ಪ್ರಾರಂಭ ಆಗಿರೋದಕ್ಕಾಗ ಸಂಘದಲ್ಲಿ ಯೋಗ ತರಬೇಕು, ಆದರೆ ಯೋಗವನ್ನು ಕಲಿಸಿಕೊಡೋರು ಯಾರು ಅಂತ ಚಿಂತೆ ಪ್ರಾರಂಭ ಆಯಿತು. ಆ ಜವಾಬ್ದಾರಿ ಅಜಿತರ ಹೆಗಲಿಗೆ ಬಂತು ಅಂತ ಹೇಳ್ಬೋದು. ಅಜಿತರು ಅಲ್ಲಿ ತನಕ ಏನೋ ತುಂಬ ಯೋಗ ಸಾಧಕರಲ್ಲ. ಅದಕ್ಕೆ ಅಜಿತರು ಮಾಡಿರುವಂಥ ಮೊದಲ ಪ್ರಯತ್ನ ಅಂತ ಹೇಳಿದ್ರೆ ಅವರು ಮೈಸೂರಿಗೆ ಹೋಗ್ತಾ ಇದ್ರು. ವಾರಕ್ಕೆ 2-3 ದಿನ ಮೈಸೂರಿಗೆ ಹೋಗಿ ಅಲ್ಲಿ ಪಟ್ಟಾಭಿಜಯೇಶ್ವರ ಜೊತೆಯಲ್ಲಿ ಯೋಗ ಶಿಕ್ಷಣ ಪಡಿತಾ ಇದ್ರು. ಈಗಾಗ ಆನಂತರ ಅವರಿಗೆ ಅನ್ನಿಸ್ತು ಪೂನಾದಲ್ಲಿ ಡಾಕ್ಟರ್ BKS ಅಯ್ಯಂಗಾರ್ ಇದ್ದಾರೆ, ಈಗಾಗ ಕರ್ನಾಟಕದವರೆಯವರು. ಅವರು ಯೋಗದಲ್ಲಿ ಆಗಲೇ ಸಾಕಷ್ಟು ಒಳ್ಳೆ ಹೆಸರನ್ನು ಮಾಡಿದರು. ಹಾಗೆ ಅಲ್ಲಿ ಹೋದರು. ಅಲ್ಲಿ ಹೋಗಿ BKS ಅಯ್ಯಂಗಾರ್ ಜೊತೆಯಲ್ಲಿ ಯೋಗ ಶಿಕ್ಷಣವನ್ನು ತರಬೇತಿ ಅವರು ಸ್ವತಃ ಪಡೆದರು. ಅದಾದ ನಂತರ ಕರ್ನಾಟಕದಲ್ಲಿ ಸಂಘ ಶಿಕ್ಷಾ ವರ್ಗಗಳಲ್ಲಿ ಯೋಗ ಶಿಕ್ಷಣ ಒಂದು ಭಾಗ ಆಗ್ತಾ ಹೋಯಿತು. ಅದಾದ ನಂತರ ಸಹಜವಾಗಿಯೇ ರಾಷ್ಟ್ರೋತ್ಥಾನ ಪರಿಷತ್ ಸಂಘದ ಪ್ರೇರಣೆಯಿಂದಲೇ ಪ್ರಾರಂಭ ಆಗಿರುವ ಸಂಸ್ಥೆ ಇದು. ಅಜಿತರಿಗೆ ಅನ್ನಿಸ್ತು ರಾಷ್ಟ್ರೋತ್ಥಾನದಲ್ಲಿ ಕೂಡ ಯೋಗ ತರಬೇತಿಯ ಕೆಲಸ ಯಾಕೆ ಮಾಡಬಾರ್ದು. ಸಹಜವಾಗಿ ಜಯದೇವರ ಜೊತೆಗೆ ಚಿಂತನೆ ಮಂತ್ರಗಳು ನಡೆಯಿತು. ಅದರ ಪರಿಣಾಮವಾಗಿಯೇ ಜಯನಗರದ ನಮ್ಮ ಈಗೇನು ಆ ಶಾರೀರಿಕ ಶಿಕ್ಷಣ ಕೇಂದ್ರ ಇದೆ ಅಥವಾ ಯೋಗ ವಿಜ್ಞಾನ ಕೇಂದ್ರ ಇದೆ, ಅಲ್ಲಿ ನಮ್ಮದು 1972ರಲ್ಲಿ ನಮ್ಮ ಯೋಗದ ಚಟುವಟಿಕೆ ಪ್ರಾರಂಭ ಆಯ್ತಲ್ಲಿ. ಆಗ ಅದನ್ನು ಶಾರೀರಿಕ ಶಿಕ್ಷಾ ಕೇಂದ್ರ ಅಂತ ಕರಿತಾ ಇದ್ವಿ. ಅದು ಕೇವಲ ಯೋಗ ಕೇಂದ್ರ ಆಗಿರಲಿಕ್ಕಾಗ ಶಾರೀರಿಕ ಶಿಕ್ಷಾ ಕೇಂದ್ರ ಅಂತ ಕರಿತಾ ಇದ್ವಿ. ನಂತರದ ದಿನಗಳಲ್ಲಿ ಅದನ್ನು ಯೋಗ ಕೇಂದ್ರ ಅಂತ ಅದನ್ನು ಪರಿವರ್ತನೆ ಮಾಡಿಕೊಂಡ್ರು. ಅಜಿತರು ಶರೀರಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದರು. ಹೇಗೆ ಅವರು ಯೋಗವನ್ನು ಬೆಳೆಸಬೇಕು ಅಂತ ಯೋಚನೆ ಮಾಡಿದಾಗ ಶರೀರ ಶಿಕ್ಷಣ ಬಗ್ಗೆ ಅಧ್ಯಯನ ಮಾಡಿದರು. ಉತ್ಥಾನ ಮಾಸಪತ್ರಿಕೆಯಲ್ಲಿ ಅದರ ಬಗ್ಗೆ ಲೇಖನವನ್ನು ಬರಿತಾ ಇದ್ದರು. ಆ ಲೇಖನವೇ ಮುಂದೆ ಶರೀರ ಶಿಲ್ಪ ಅನ್ನೋ ಹೆಸರಲ್ಲಿ ನಾವು ರಾಷ್ಟ್ರೋತ್ಥಾನ ಸಾಹಿತ್ಯದಿಂದ ಪ್ರಕಟಣೆ ಮಾಡಿದ್ವಿ. 1975ರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಯಿತು. ಆ ಸಂದರ್ಭದಲ್ಲಿ ಅಜಿತರು ಜೈಲು ಸೇರಬೇಕಾಯಿತು. ಬೆಂಗಳೂರು ಮತ್ತು ಕಲಬುರಗಿ ಈ 2 ಜೈಲುಗಳಲ್ಲಿ ಅಜಿತರು ಸುಮಾರು ಒಂದು 16 ತಿಂಗಳ ಕಾಲ ಅಲ್ಲಿ ಮೀಸಾಬಂದಿಗಳಾಗಿ ಅವರಿದ್ದರು. ಸಂಘದ ತುಂಬ ಪ್ರಮುಖರು ಕೂಡ ಆ ಸಂದರ್ಭದ ಜೈಲಲ್ಲಿ ಇದ್ದರು. ನಮ್ಮ ರಾಷ್ಟ್ರೋತ್ಥಾನ ಬೆಳೆಸಿರುವಂಥ ಮೈಚ ಜಯದೇವರು ಸಹಿತ ಜೈಲಲ್ಲಿ ಇದ್ದರು. ಅವರು ಹೇಗೆ ಶರೀರಶಾಸ್ತ್ರವನ್ನು ಹಿಂದೆ ಕಲಿತಿದ್ರು, ಹಾಗೆ ಯೋಗ ಶಿಕ್ಷಣವನ್ನು ಕರ್ನಾಟಕದಲ್ಲೂ ರಾಷ್ಟ್ರೋತ್ಥಾನ ತಂದಿದ್ರು. ಇದೆಲ್ಲದರ ಅನುಭವದ ಆಧಾರದ ಮೇಲೆ ಯೋಗದ ಬಗ್ಗೆ ಒಂದು ಪುಸ್ತಕವನ್ನು ಬರೆಯಬೇಕು ಅಂತ ಅಲ್ಲಿ ಚಿಂತನೆ ಪ್ರಾರಂಭ ಆಯಿತು. ಹೀಗೆ ಪ್ರಾರಂಭ ಆದಂತಹದ್ದು ಪುಸ್ತಕನೇ ಯೋಗ ಪ್ರವೇಶ. ಅಜಿತರು ಒಂದು ಕಡೆ ಅದನ್ನು ಹೇಳ್ತಾರೆ, ಲೇಖಕರು ಪ್ರಕಾಶಕರು ಇಬ್ಬರು ಸಹಿತ ಜೈಲಲ್ಲಿ ಒಟ್ಟಿಗೆ ಇದ್ದುಕೊಂಡೇ ಈ ಕೃತಿಯನ್ನು ಬರೆದ್ವಿ, ರೆಡಿ ಮಾಡಿದ್ವಿ ಅಂತ ಹೇಳ್ತಾರೆ. ಈಗಾಗ